Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಪ್ರಥಮ ಪಾಠ ವಿಜಯನಗರ ಎಂಪೈರ್ ಈ ಒಂದು ಪಾಠದ ಕನ್ನಡ ಮತ್ತು ಇಂಗ್ಲಿಷ್ ವಿವರಣೆಯನ್ನು ನಾವು ಈಗ ನೋಡೋಣ. ಈಗಾಗಲೇ 2 ಪಾಠಗಳನ್ನು ಕೊಟ್ಟಿದ್ದೇನೆ. ದಿಸ್ ಇಸ್ ದ ಲಾಸ್ಟ್ ಒನ್, ಥರ್ಡ್ ಒನ್ ನೋಡ್ತಾ ಇದ್ದೇವೆ ಈಗ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, now let us start this lesson now. Okay dear students, here we are going to start now social status. ಸಾಮಾಜಿಕ ಒಂದು ಸ್ಥಿತಿ ಯಾವ ರೀತಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಅಂತ ಹೇಳಿ ಈಗ ನೋಡೋಣ. ಡ್ಯೂರಿಂಗ್ ವಿಜಯನಗರ ಪೀರಿಯಡ್, ವಿಜಯನಗರದ ಒಂದು ಅವಧಿಯಲ್ಲಿ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಸತಿ ಸಿಸ್ಟಮ್, ಸತಿ ವ್ಯವಸ್ಥೆ ಅಥವಾ ಸತಿ ಸಹಗಮನ ಪದ್ಧತಿ ಆ್ಯಂಡ್ ದೇವದಾಸಿ ಸಿಸ್ಟಮ್ಸ್, ದೇವದಾಸಿ ಪದ್ಧತಿಗಳು ವೇರ್ ಇನ್ ಪ್ರಾಕ್ಟೀಸ್, ಇವು ಆವಾಗ ಆಚರಣೆಯಲ್ಲಿ ಇದ್ದವು. ನೆಕ್ಸ್ಟ್, ಮೊನೋಗಮಿ ವಾಸ್ ಇನ್ ಪ್ರಾಕ್ಟೀಸ್ ಬಟ್ ರಿಚ್ ಪೀಪಲ್ ಆ್ಯಂಡ್ ಕಿಂಗ್ಸ್ ವೇರ್ ಫಾಲೋವಿಂಗ್ ಪಾಲಿಗಮಿ. ಇಲ್ಲಿ ಮೊನೋಗಮಿ ಅಂತಕ್ಕಂಥದ್ದು ಅಥವಾ ನಾವೇನು ಹೇಳ್ತಾವೆ ಬಹುಪತ್ನಿತ್ವ ಅಂತಕ್ಕಂಥದ್ದು ಪ್ರಾಕ್ಟೀಸ್ನಲ್ಲಿ ಇತ್ತು ಅಥವಾ ಒಂದು ರೂಢಿಯಲ್ಲಿ ಇತ್ತು. ಅದನ್ನು ಶ್ರೀಮಂತರು ಮತ್ತು ರಾಜಮನೆತನದವರು ಅದನ್ನು ಅನುಸರಿಸ್ತಾ ಇದ್ದರು ಅಂತಕ್ಕಂಥದ್ದು. ವುಮೆನ್ ವೇರ್ ರೆಸ್ಪೆಕ್ಟೆಡ್, ಹೆಣ್ಣು ಮಕ್ಕಳಿಗೆ ತುಂಬ ಗೌರವವಿದ್ದಿತ್ತು. ದೀಪಾವಳಿ ಆ್ಯಂಡ್ ದಸರಾ ಫೆಸ್ಟಿವಲ್ಸ್ ವೇರ್ ಸೆಲಿಬ್ರೇಟೆಡ್ ಗ್ರ್ಯಾಂಡ್ಲಿ. ಇವರ ಅವಧಿಯಲ್ಲಿ ದೀಪಾವಳಿಯನ್ನು ಮತ್ತು ದಸರಾ ಹಬ್ಬಗಳನ್ನು ಅವರು ತುಂಬ ಚೆನ್ನಾಗಿ ಏನು ಮಾಡ್ತಾಯಿದ್ರು, ಸೆಲಿಬ್ರೇಟ್ ಮಾಡ್ತಾಯಿದ್ರು. ಗ್ರ್ಯಾಂಡ್ಲಿ ಅಂದರೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರು. ಆ್ಯಂಡ್ ಹಿಯರ್ ದಸರಾ ಫೆಸ್ಟಿವಲ್ ವಾಸ್ ಸೆಲಿಬ್ರೇಟೆಡ್ ಅಂಡರ್ ಕಿಂಗ್ಸ್ ಪೆಟ್ರೋನೇಜ್. ಇಲ್ಲಿ ರಾಜನ ರಾಜಾಶ್ರಯದಲ್ಲಿ ಈ ಹಬ್ಬಗಳನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ದೀಪಾವಳಿ ಆ್ಯಂಡ್ ದಸರಾ ಫೆಸ್ಟಿವಲ್ಸ್ ವೇರ್ ಸೆಲಿಬ್ರೇಟೆಡ್ ಗ್ರ್ಯಾಂಡ್ಲಿ ಇನ್ ದ ವಿಜಯನಗರ ಎಂಪೈರ್. ಸೊ ನೆಕ್ಸ್ಟ್ ವಿ ಗೋ ಟು ಸಿ ದ ಎಕನಾಮಿಕಲ್ ಸ್ಟೇಟಸ್. ಇಲ್ಲಿ ಆರ್ಥಿಕವಾದಂಥ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ಇಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅನ್ನೋದನ್ನು ನೋಡೋಣ. ಅಗ್ರಿಕಲ್ಚರ್ ವಾಸ್ ದ ಮೇನ್ ಅಕ್ಯುಪೇಷನ್. ಇಲ್ಲಿ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಅಥವಾ ಏನಂತೀರಿ ನೀವು, ಕೃಷಿ ಅಂತ ಕರಿತೀರಿ, ಬೇಸಾಯ ಅಂತ ಕರಿತೀರಿ. ಆ ಬೇಸಾಯ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗವಾಗಿತ್ತು. ರೈಸ್, ಮೇಜ್, ಶುಗರ್ ಕೇನ್ ಆ್ಯಂಡ್ ಕಾಟನ್ ಕ್ರಾಪ್ಸ್ ವೇರ್ ದ ಮೇಜರ್ ಕ್ರಾಪ್ಸ್. ಇಲ್ಲಿ ರೈತರು ಬೆಳೆಯುವಂತಹ ಮುಖ್ಯವಾದಂಥ ಬೆಳೆಗಳು ಅಕ್ಕಿ, ಗೋವಿನಜೋಳ, ಕಬ್ಬು ಮತ್ತು ಹತ್ತಿ, ಇವು ಮುಖ್ಯವಾಗಿರ್ತಕ್ಕಂಥ ಬೆಳೆಗಳಾಗಿದ್ದವು. ಕಿಂಗ್ಸ್ ಆಫ್ ವಿಜಯನಗರ ಎನ್ಕರೇಜ್ಡ್ ಅಗ್ರಿಕಲ್ಚರ್ ಥ್ರೂ ಬಿಲ್ಡಿಂಗ್ ಟ್ಯಾಂಕ್ಸ್ ಆ್ಯಂಡ್ ವೆಲ್ಸ್. ಇಲ್ಲಿ ವಿಜಯನಗರವನ್ನು ಆಳುವಂತಹ ರಾಜರುಗಳು ಏನು ಮಾಡ್ತಾಯಿದ್ರು, ಕೃಷಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಹೇಗೆ ಅಂತಂದರೆ ಕೆರೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ಮತ್ತು ಬಾವಿಗಳನ್ನು ತೆರೆಯುವುದರ ಮುಖಾಂತರವಾಗಿ ಅಥವಾ ಬಾವಿಗಳನ್ನು ಅವರು ಮಾಡಿಕೊಡುವುದರ ಮುಖಾಂತರವಾಗಿ ಇವರು ಕೃಷಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾಯಿದ್ರು. ದೇ ಹ್ಯಾಡ್ ಟ್ರೇಡ್ ಲಿಂಕ್ಸ್ ವಿತ್ ಅದರ್ ಕಂಟ್ರೀಸ್. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವಿತ್ತು. ಇಲ್ಲಿ ರೈಸ್, ಕಾಟನ್, ಕ್ಲಾತ್ಸ್, ರೈಸ್ ಅಕ್ಕಿ, ಕಾಟನ್ ಹತ್ತಿ, ಕ್ಲಾತ್ಸ್ ಬಟ್ಟೆಗಳು, ಐರನ್ ಕಬ್ಬಿಣ, ಡೈಮಂಡ್ಸ್, ಶುಗರ್, ಡೈಮಂಡ್ಸ್ ಅಂದರೆ ವಜ್ರ, ಶುಗರ್ ಅಂದರೆ ಸಕ್ಕರೆ, ಮಸ್ಕ್, ಸ್ಯಾಂಡಲ್ ಅಂದರೆ ಶ್ರೀಗಂಧ, ಆ್ಯಂಡ್ ಸ್ಪೈಸಸ್ ಸಾಂಬಾರ್ ಪದಾರ್ಥಗಳು ವೇರ್ ಎಕ್ಸ್ಪೋರ್ಟೆಡ್, ಇವುಗಳನ್ನು ರಫ್ತು ಮಾಡಲಾಗ್ತಾ ಇತ್ತು. ಹಾರ್ಸ್ ಕುದುರೆ, ಸಿಲ್ಕ್ ಕ್ಲಾತ್ಸ್ ರೇಷ್ಮೆ ಬಟ್ಟೆಗಳು, ಮಕ್ಮಲ್ ಕ್ಲಾತ್ಸ್ ವೇರ್ ಇಂಪೋರ್ಟೆಡ್, ಮಕ್ಮಲ್ ಬಟ್ಟೆಗಳನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಿತ್ತು. ವಿಜಯನಗರ ವಾಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಫಾರ್ ಡೈಮಂಡ್ಸ್. ವಿಜಯನಗರ ಅನ್ನುವುದು ಅಂತಾರಾಷ್ಟ್ರೀಯ ಒಂದು ವಜ್ರದ ವ್ಯಾಪಾರ ಕೇಂದ್ರವಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಿಜಯನಗರ ವಾಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಫಾರ್ ಡೈಮಂಡ್ಸ್. ಈ ಒಂದು ಡೈಮಂಡ್ ಏನು ವಜ್ರ ಅಂತ ಕರಿತೀವಿ, ವಜ್ರದ ಒಂದು ಮುಖ್ಯ ವ್ಯಾಪಾರಿ ಕೇಂದ್ರವಾಗಿತ್ತು ವಿಜಯನಗರ ಅಂತಕ್ಕಂಥದ್ದು. ಕ್ಲಾತ್ ವೀವಿಂಗ್ ವಾಸ್ ದ ಇಂಪಾರ್ಟೆಂಟ್ ಇಂಡಸ್ಟ್ರಿ. ಇಲ್ಲಿ ಕ್ಲಾತ್ ವೀವಿಂಗ್ ಬಟ್ಟೆಗಳನ್ನು ನೇಯುವುದೇನಿದೆ ಅದು ಬಹಳಷ್ಟು ಮಹತ್ವಪೂರ್ಣವಾಗಿರುವಂಥ ಒಂದು ಕೈಗಾರಿಕೆಯಾಗಿತ್ತು.
and Bhatkal, Honnavar, Mangalore were the important ports then. ಸೊ ಇಲ್ಲಿ ಭಟ್ಕಳ, ಹೊನ್ನಾವರ, ಮಂಗಳೂರು ಇವು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಬಂದರುಗಳಾಗಿದ್ದವು. ಗೋಲ್ಡನ್ ಕಾಯಿನ್ಸ್ ವೇರ್ ಇನ್ ಯೂಸ್, ಇಲ್ಲಿ ಬಂಗಾರದ ನಾಣ್ಯಗಳನ್ನು ಉಪಯೋಗ ಮಾಡಲಾಗ್ತಾ ಇತ್ತು. ಆ್ಯಂಡ್ ಪಿಕ್ಚರ್ ಆಫ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ವೇರ್ ಅಟ್ಯಾಚ್ಡ್ ಆನ್ ದೀಸ್ ಕಾಯಿನ್ಸ್, ಈ ಒಂದು ನಾಣ್ಯಗಳ ಮೇಲೆ, ಬಂಗಾರದ ನಾಣ್ಯಗಳ ಮೇಲೆ ದೇವಾನುದೇವತೆಗಳ ಒಂದು ಪಿಕ್ಚರ್ಗಳನ್ನು ಅದರ ಮೇಲೆ ಇಡಲಾಗ್ತಿತ್ತು ಅಂತಕ್ಕಂಥದ್ದು. ನೆಕ್ಸ್ಟ್ ಲಿಟರೇಚರ್, ಸಾಹಿತ್ಯ. ಎಂತಹ ಬಗೆಯ ಸಾಹಿತ್ಯ ಇಲ್ಲಿ ಕನ್ಸ್ಟ್ರಕ್ಟ್ ಆಯಿತು ಅಥವಾ ಯಾವ ಬಗೆಯ ಸಾಹಿತ್ಯ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡೋಣ. ಡ್ಯೂರಿಂಗ್ ದ ರೇನ್ ಆಫ್ ವಿಜಯನಗರ ಲಿಟ್ರೇಚರ್ ಆಫ್ ಸಂಸ್ಕೃತ್, ಇಲ್ಲಿ ಹೇಳ್ತಾರೆ ವಿಜಯನಗರ ಆಳ್ವಿಕೆ ಕಾಲದಲ್ಲಿ ಸಂಸ್ಕೃತ, ತೆಲುಗು, ಕನ್ನಡ ಡೆವಲಪ್ಡ್ ಇಮ್ಮೆನ್ಸ್ಲಿ, ಇವು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದವು. ಯಾವ ಯಾವ ಭಾಷೆಗಳು? ಸಂಸ್ಕೃತ ಭಾಷೆ, ತೆಲುಗು ಮತ್ತು ಕನ್ನಡ ಭಾಷೆಗಳು ತುಂಬ ಏನಾದವು ಅಂತಂದರೆ ಡೆವಲಪ್ ಆದವು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರಣ್ಯ ರೋಟ್ ಬುಕ್ ಲೈಕ್ ಶಂಕರ ವಿಜಯ. ವಿದ್ಯಾರಣ್ಯ, ಒನ್ ಹೂ ಹೆಲ್ಪ್ಡ್ ಟು ಎಸ್ಟಾಬ್ಲಿಷ್ ದ ವಿಜಯನಗರ ಎಂಪೈರ್, ದಟ್ ಪರ್ಸನ್ ರೋಟ್ ದ ಬುಕ್ ಶಂಕರ ವಿಜಯ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸರ್ವದರ್ಶನ ಸಂಗ್ರಹ ಅಂತಕ್ಕಂಥದ್ದು, ಸರ್ವದರ್ಶನ ಸಂಗ್ರಹ ಇನ್ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅವರೇ ಯಾರು? ವಿದ್ಯಾರಣ್ಯರವರು ಬರೆದಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿ. ಹೀಸ್ ಬ್ರದರ್, ಆತನ ಸಹೋದರ ಯಾರು? ಸಾಯನಾಚಾರ್ಯ ಆಲ್ಸೋ ರೋಟ್ ಬುಕ್ಸ್ ಕಾಲ್ಡ್, ಇಲ್ಲಿ ಸಾಯನಾಚಾರ್ಯ ಅಂತಕ್ಕಂಥವರು ವಿದ್ಯಾರಣ್ಯರ ಒಬ್ಬರ ಸಹೋದರರು, ಅವರು ಸಹಿತ ಪುಸ್ತಕಗಳನ್ನ ಬರೆದಿದ್ದಾರೆ. ವೇದಾರ್ಥ ಪ್ರಕಾಶ ಅಂತಕ್ಕಂಥದ್ದು. ಆ್ಯಂಡ್ ಆಯುರ್ವೇದ ಸುಧಾನಿಧಿ ಅನ್ನುವಂಥ ಪುಸ್ತಕವನ್ನು ಸಹಿತ ಅವರು ಬರೆದಿದ್ದಾರೆ. ಕಿಂಗ್ಸ್ ಆ್ಯಂಡ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಕ್ರಿಯೇಟೆಡ್ ಸಫಿಷಿಯಂಟ್ ಲಿಟ್ರೇಚರ್, ಇಲ್ಲಿ ರಾಜರು ಮತ್ತು ರಾಜನ ಕುಟುಂಬದವರು ಸಹಿತ ಸಾಕಷ್ಟು ಸಫಿಷಿಯಂಟ್ ಆಗಿರುವಂಥ ತೃಪ್ತಿಕರವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅಮಾಂಗ್ ದೆಮ್, ಅವರಲ್ಲಿ ಗಂಗಾದೇವಿ ರೋಟ್ ಮಧುರಾ ವಿಜಯಂ, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಂಪನನ ರಾಣಿಯಾಗಿರುವಂತಹ ಗಂಗಾದೇವಿ ಅನ್ನುವಳು ಏನು ಮಾಡಿದ್ದಾಳೆ? ಮಧುರಾ ವಿಜಯಂ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಪ್ರೌಢದೇವರಾಯ ರೋಟ್ ಗ್ರೇಟ್ ಡ್ರಾಮಾ ಕಾಲ್ಡ್ ಸುಧಾನಿಧಿ, ಮತ್ತು ಪ್ರೌಢದೇವರಾಯ ಅಂತಕ್ಕಂಥವರು ಒಂದು ನಾಟಕವನ್ನು ಬರೆದಿದ್ದಾರೆ, ಸುಧಾನಿಧಿ ಎನ್ನುವುದು. ಆ್ಯಂಡ್ ಕೃಷ್ಣದೇವರಾಯ ರೋಟ್ ಜಾಂಬವತಿ ಕಲ್ಯಾಣ, ಕೃಷ್ಣದೇವರಾಯ ಅಂತಕ್ಕಂಥವರು ಈ ತುಳು ವಂಶದ ಶ್ರೇಷ್ಠ ರಾಜನಾಗಿರ್ತಕ್ಕಂಥ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಮತ್ತು ಮದಲಸಾ ಚರಿತಂ ಆ್ಯಂಡ್ ರಸಮಂಜರಿ ಅನ್ನುವಂಥ ಈ ಕೃತಿಗಳನ್ನು ಬರೆದಿದ್ದಾರೆ. ಆ್ಯಂಡ್ ಕುಮಾರವ್ಯಾಸಾಸ್ ಗದುಗಿನ ಭಾರತ, ಕುಮಾರವ್ಯಾಸ ಅಂತಕ್ಕಂಥ ಒಬ್ಬ ಕವಿಶ್ರೇಷ್ಠರು ಗದುಗಿನ ಭಾರತ ಅಂತಕ್ಕಂಥ ಒಂದು ಕೃತಿಯನ್ನು, ಮತ್ತು ರತ್ನಾಕರ ವರ್ಣಿಯು ಭರತೇಶ ವೈಭವ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಭರತೇಶ ವೈಭವ, ರತ್ನಾಕರ ವರ್ಣಿ ಅಂತಕ್ಕಂತಹ ಒಬ್ಬ ಕವಿ ಶ್ರೇಷ್ಠರು ಇಲ್ಲಿ ಭರತೇಶ ವೈಭವ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಚಾಮರಸಾಸ್ ಪ್ರಭುಲಿಂಗ ಲೀಲೆ, ಚಾಮರಸರು ಬರೆದಿರತಕ್ಕಂತಹ ಒಂದು ಪ್ರಭುಲಿಂಗ ಲೀಲೆ. ವೇರ್ ಸಿಗ್ನಿಫಿಕೆಂಟ್ ಲಿಟ್ರರಿ ವರ್ಕ್ಸ್ ಇನ್ ಕನ್ನಡ, ಇಲ್ಲಿ ಕನ್ನಡದಲ್ಲಿ ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂತಹ ಸಾಹಿತ್ಯ ಯಾವುದು ಅಂದರೆ ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು. ಮತ್ತು ಲಕ್ಕನ್ನಾಸ್ ಶಿವತತ್ವ ಚಿಂತಾಮಣಿ, ಲಕ್ಕನ ದಂಡೀಶ್ವರು ಬರೆದಿರ್ತಕ್ಕಂಥ ಶಿವತತ್ವ ಚಿಂತಾಮಣಿ ಅಂತಕ್ಕಂಥದ್ದು. ಮತ್ತು ಭೀಮಾ ಪೋಯಟ್ಸ್, ಭೀಮಕವಿ ಬರೆದಿರ್ತಕ್ಕಂತಹ ಬಸವ ಪುರಾಣ ಅನ್ನುವಂಥ ಒಂದು ಪುರಾಣ. ವರ್ ದ ಕಾಂಟ್ರಿಬ್ಯೂಷನ್ ಟು ದ ವೀರಶೈವ ಲಿಟ್ರೇಚರ್, ಇವು ವೀರಶೈವ ಒಂದು ಸಾಹಿತ್ಯಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿವೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣದೇವರಾಯ ಎನ್ಕರೇಜ್ ತೆಲುಗು ಲಿಟ್ರೇಚರ್, ಕೃಷ್ಣದೇವರಾಯ ಅಂತಕ್ಕಂಥವರು ತೆಲುಗು ಸಾಹಿತ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದರು. ಬಿಕಾಸ್ ಆಫ್ ದಿಸ್, ಇದರಿಂದ ಏನಾಗುತ್ತೆ ಅಂತಂದರೆ ಇದರಿಂದ ಹಿ ಗಾಟ್ ಟೈಟಲ್ ಕಾಲ್ಡ್ ಆಂಧ್ರಭೂಷ. ಸೊ ಯಾವಾಗ ಅವರು ತುಂಬ ಪ್ರೋತ್ಸಾಹನ ಕೊಟ್ಟರು ಈ ಒಂದು ತೆಲುಗು ಲಿಟ್ರೇಚರ್ಗೆ, ಅವರಿಗೆ ಒಂದು ಬಿರುದು ಬರುತ್ತೆ. ಆ ಬಿರುದ ಹೆಸರು ಆಂಧ್ರಭೂಷ ಎನ್ನುವಂಥದ್ದು. ಹಿ ಹಿಮ್ಸೆಲ್ಫ್ ವಾಸ್ ಅ ಪೊಯೆಟ್, ಇಲ್ಲಿ ಕೃಷ್ಣದೇವರಾಯರು ತಮ್ಮಷ್ಟು ತಾವೇ ಒಬ್ಬರು ಕವಿಯಾಗಿದ್ದರು.
ಹಿ ರೋಟ್ ಅಮುಕ್ತ ಮೌಲ್ಯದ ಅಥವಾ ಅಮುಕ್ತ ಮಾಲ್ಯದ ಇನ್ ತೆಲುಗು. ಅಮುಕ್ತ ಮಾಲ್ಯದ ಅಂತಕ್ಕಂಥ ಒಂದು ಕೃತಿಯನ್ನು ತೆಲುಗು ಭಾಷೆಯಲ್ಲಿ ಕೃಷ್ಣದೇವರಾಯರು ಬರೆದಿದ್ದಾರೆ. ದೇರ್ ವೇರ್ 8 ಫೇಮಸ್ ಸ್ಕಾಲರ್ಸ್ ಕಾಲ್ಡ್. ಈ ಒಂದು ಅವಧಿಯಲ್ಲಿ ಕೃಷ್ಣದೇವರಾಯರ ಒಂದು ಅವಧಿಯಲ್ಲಿ 8 ಜನ ದಿಗ್ಗಜರು, ಅಷ್ಟದಿಗ್ಗಜರು ಅಂತಕ್ಕಂಥವರು ಇದ್ದರು ಅಂಥೇಳಿ ಪಂಡಿತರು, ಫೇಮಸ್ ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಪಂಡಿತರು ಅಷ್ಟದಿಗ್ಗಜಾಸ್ ಅಂತ ಹೇಳಿ ಕರಿತೇವೆ ಅವರನ್ನು ನಾವು. ಇನ್ ಹಿಸ್ ಕಿಂಗ್ಡಮ್ ಅವನ ಆಶ್ರಯದಲ್ಲಿ ಇದ್ದರು. ಆ್ಯಂಡ್ ದೇ ಆರ್ ಅಲ್ಲಸ್ಸಾನಿ ಪೆದ್ದಣ್ಣ, ಪ್ರಮುಖವಾಗಿ ಬಂದಿರತಕ್ಕಂಥವರು ಅಲ್ಲಸ್ಸಾನಿ ಪೆದ್ದಣ್ಣ, ತೆನಾಲಿ, ನಂದಿ ತಿಮ್ಮಣ್ಣ. ತೆನಾಲಿ ಇದ್ದರು, ತೆನಾಲಿ ರಾಮಕೃಷ್ಣ ಅವರಿದ್ದರು, ನಂದಿ ತಿಮ್ಮಣ್ಣ ಅವರಿದ್ದರು. ಮುಂದೆ ನೋಡೋಣ ಈಗ. ನೆಕ್ಸ್ಟ್ ನಂದಿ ತಿಮ್ಮಣ್ಣ, ಶ್ರೀನಾಥ, ಪಿಂಗಾಲಿ ಸೂರಣ್ಣ, ತೆನಾಲಿ ರಾಮಕೃಷ್ಣ ಆ್ಯಂಡ್ ಅದರ್ಸ್. ಇವರು ಅಷ್ಟದಿಗ್ಗಜರು ಎಂದು ಹೇಳಿಕೊಳ್ಳುವಂತಹ ಪಂಡಿತರು, ಮಹಾನ್ ಪಂಡಿತರು ಅಂತ ಹೇಳ್ಬೋದು. ಮುಂದಿನ ಒಂದು ವಿಚಾರ. ದ ನೆಕ್ಸ್ಟ್ ಮೇನ್ ಪಾಯಿಂಟ್ ಈಸ್ ರಿಲಿಜಿಯಸ್ ಹಾರ್ಮನಿ, ಧಾರ್ಮಿಕ ಐಕ್ಯತೆ. ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ವರ್ ಗ್ರೇಟ್ ಫಾಲೋವರ್ಸ್ ಆಫ್ ರಿಲಿಜಿಯಸ್ ಟಾಲರೆನ್ಸ್. ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂತಹ ಎಲ್ಲ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ದರು. ದೇ ಬಿಲ್ಟ್ ಅ ಮಾಸ್ಕ್ಯೂ ಇನ್ ದೇರ್ ಕ್ಯಾಪಿಟಲ್. ತಮ್ಮ ಒಂದು ರಾಜಧಾನಿಯಲ್ಲಿ ಅವರು ಮಸೀದಿಯನ್ನು ನಿರ್ಮಾಣ ಮಾಡಿದರು. ಬುಕ್ಕರಾಯ ಸಾಲ್ವ್ ದ ಪ್ರಾಬ್ಲಮ್ಸ್ ಬಿಟ್ವೀನ್ ಜೈನ ಆ್ಯಂಡ್ ವೈಷ್ಣವಾಸ್. ಇಲ್ಲಿ ಬುಕ್ಕರಾಯ ಅಂತಕ್ಕಂಥವರು ಜೈನ ಮತ್ತು ವೈಷ್ಣವ ಧರ್ಮಗಳ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿದ್ದರು. ಆ್ಯಂಡ್ ಇಟ್ ಈಸ್ ನೋನ್ ಬೈ ದ ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಆಫ್ 1368 CE. ಈ ಒಂದು ವಿಚಾರ ನಮಗೆ ಗೊತ್ತಾಗ್ತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ಶಾಸನದಿಂದ. ಅದು 1368ರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಸಿಗುತ್ತೆ. ಬಾರ್ಬೋಸಾ ಹೂ ವಿಸಿಟೆಡ್ ವಿಜಯನಗರ ಡ್ಯೂರಿಂಗ್ ದ ರೇನ್ ಆಫ್ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರವನ್ನು ಭೇಟಿ ಮಾಡಿರುವಂತಹ ಬಾರ್ಬೋಸ್ ಅಂತಕ್ಕಂಥವನು ಏನು ಮಾಡ್ತಾನೆ, ಈ ರೀತಿಯಾಗಿ ಹೇಳ್ತಾನೆ. ಸ್ಟೇಟೆಡ್ ದ್ಯಾಟ್ ಎನಿ ಕ್ರಿಶ್ಚಿಯನ್, ಜೇವ್, ಮುಸ್ಲಿಂ, ಹಿಂದೂ ಆರ್ ಪರ್ಸನ್ ಆಫ್ ಎನಿ ರಿಲಿಜನ್ ಕ್ಯಾನ್ ಲಿವ್ ಹ್ಯಾಪಿಲಿ. ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಮತ್ತು ಮುಸ್ಲಿಂ, ಹಿಂದೂ ಮತ್ತು ಇತರೆ ಯಾವುದೇ ಧರ್ಮದ ವ್ಯಕ್ತಿಗಳು ಕೃಷ್ಣದೇವರಾಯನ ಆಡಳಿತದಲ್ಲಿ ಭಾಳಷ್ಟು ಸಂತೋಷದಿಂದ ಬದುಕುತ್ತಿದ್ದರು ಎಂದು ಹೇಳುತ್ತಿದ್ದಾರೆ. ಇನ್ ವಿಜಯನಗರ ಕಿಂಗ್ಡಮ್ ಬಿಕಾಸ್ ದೀಸ್ ಕಿಂಗ್ಸ್ ರೆಸ್ಪೆಕ್ಟ್ ಆಲ್. ಏಕೆಂದರೆ ಈ ರಾಜರುಗಳು ತುಂಬ ಗೌರವವನ್ನು ಎಲ್ಲ ಜನರಿಗೆ ಕೊಡ್ತಾ ಇದ್ದರು. ನೆಕ್ಸ್ಟ್ ಒನ್ ಈಸ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋಣ. ಹಿಯರ್ ಗ್ರೇಟ್ ಹಿಸ್ಟರಿಯನ್, ಒಬ್ಬ ಮಹಾನ್ ಇತಿಹಾಸ ತಜ್ಞ ಅಥವಾ ಇತಿಹಾಸಕಾರ ಪರ್ಸಿ ಬ್ರೌನ್ ಅಂತಕ್ಕಂಥವರು ಆನ್ ಅಬ್ಸರ್ವಿಂಗ್ ದ ಟೆಂಪಲ್ಸ್, ಇಲ್ಲಿರುವಂತಹ ದೇವಾಲಯಗಳನ್ನು ಗಮನಿಸಿ, ಮಾನ್ಯುಮೆಂಟ್ಸ್ ಸ್ಮಾರಕಗಳನ್ನು ಗಮನಿಸಿ, ಆ್ಯಂಡ್ ಸ್ಕಲ್ಪ್ಚರ್ ಸ್ಟ್ಯಾಚ್ಯೂಸ್ ಮತ್ತು ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಕೃತಿಗಳನ್ನು ವೀಕ್ಷಣೆ ಮಾಡಿ. ಸ್ಟೇಟೆಡ್ ದ್ಯಾಟ್ ಈ ರೀತಿಯಾಗಿ ಹೇಳ್ತಾರೆ, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ವಾಸ್ ದ ಎವಲ್ಯೂಷನರಿ ಫ್ರಾಮ್ ದ್ರಾವಿಡಿಯನ್ ಸ್ಟೈಲ್ ಅಂತ ಹೇಳ್ತಾರೆ. ಇವು ದ್ರಾವಿಡಿಯನ್ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಂಥೇಳಿ ಇಲ್ಲಿ ಪರ್ಸಿ ಬ್ರೌನ್ರವರು ಹೇಳ್ತಾರೆ. ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಹಜಾರ ರಾಮಸ್ವಾಮಿ ಟೆಂಪಲ್, ಹಂಪಿ. You can see a very beautiful temple here in this picture. So the temple of that period were built with a strong granite rocks. ಅವತ್ತಿನ ಕಾಲದ ಆ ದೇವಸ್ಥಾನಗಳನ್ನು ಸ್ಟ್ರಾಂಗ್, ಭಾಳಷ್ಟು ಗಟ್ಟಿಯಾಗಿರುವಂಥ ಗ್ರಾನೈಟ್ ರಾಕ್ಸ್ಗಳಿಂದ ಕಟ್ಟಲಾಗ್ತಿತ್ತು. ಕಲ್ಯಾಣ ಮಂಟಪಾಸ್ ಆಫ್ ವಿರೂಪಾಕ್ಷಿ ಟೆಂಪಲ್ ಇನ್ ಹಂಪಿ. ಇದು ಕಲ್ಯಾಣ ಮಂಟಪಗಳನ್ನು ಸಹಿತ ಕಟ್ಟಲಾಗಿದೆ ವಿರೂಪಾಕ್ಷಿ ಟೆಂಪಲ್ನಲ್ಲಿ. ಹಜಾರ ರಾಮಸ್ವಾಮಿ ಟೆಂಪಲ್ ನೋಡ್ಬೋದು. ಆ್ಯಂಡ್ ವಿಠ್ಠಲ ಸ್ವಾಮಿ ಟೆಂಪಲ್, ಕೃಷ್ಣ ಸ್ವಾಮಿ ಟೆಂಪಲ್, ಕಮಲ ಮಹಲ್, ಆಮೇಲೆ ಶೃಂಗೇರಿಸ್ ವಿದ್ಯಾಶಂಕರ ಟೆಂಪಲ್ ಆರ್ ಸಮ್ ಇಂಪಾರ್ಟೆಂಟ್ ಟೆಂಪಲ್ಸ್ ವಿಚ್ ವರ್ ಬಿಲ್ಟ್ ಡ್ಯೂರಿಂಗ್ ದೇರ್ ರೂಲ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಅವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನಗಳ ಹೆಸರುಗಳನ್ನು ಇಲ್ಲಿ ಕೊಡಲಾಗಿದೆ. So important temples which were built during their rule. Very spacious and enclosures, high tower, very wide marriage halls, meeting halls, spring pavilions were the feature of the temple of Vijayanagara period. ಹಾಗಾದರೆ ಅವತ್ತಿನ ಕಾಲದ ದೇವಾಲಯಗಳ ಒಂದು ಆಕೃತಿ ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ವಿಚ್ ವೇರ್ ಬಿಲ್ಟ್ ಡ್ಯೂರಿಂಗ್ ದೇರ್ ರೋಲ್. ವೆರಿ ಸ್ಪೇಸಿಯಸ್ ಎನ್ಕ್ಲೋಸರ್ಸ್, ಹೈ ಟವರ್, ಎತ್ತರದ ಒಂದಿಷ್ಟು ಟವರ್ಗಳನ್ನು ಹೊಂದಿರ್ತಾ ಇದ್ವು. ವೆರಿ ವೈಡ್ ಮ್ಯಾರೇಜ್ ಹಾಲ್ಸ್, ಭಾಳಷ್ಟು ವ್ಯಾಪಕವಾಗಿ ದೊಡ್ಡದಾಗಿರ್ತಕ್ಕಂತಹ ಒಂದಿಷ್ಟು ಈ ವಿವಾಹ
ಹಾಲ್ಗಳಿರ್ತಾ ಇದ್ವು, ಮೀಟಿಂಗ್ ಹಾಲ್ಸ್ಗಳಿರ್ತಾ ಇದ್ವು ಅಂಥೇಳಿ. ಆಮೇಲೆ ಸ್ಪ್ರಿಂಗ್ ಪೆವಿಲಿಯನ್ಸ್ ಇರ್ತಾ ಇದ್ವು, ಕೂತ್ಕೊಂಡು ನೋಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಫೀಚರ್ ಆಫ್ ಟೆಂಪಲ್ಸ್ ಆಫ್ ವಿಜಯನಗರ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ನೌ ನೆಕ್ಸ್ಟ್ ಒನ್. ಎಸ್, ದೇ ಹ್ಯಾವ್ ಗಿವನ್ ಹಿಯರ್ ಅ ಪಿಕ್ಚರ್ ಆಫ್ ವಿದ್ಯಾಶಂಕರ ಟೆಂಪಲ್ ಶೃಂಗೇರಿ. ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂಥೇಳಿ. ಶಿಖರ ಹೇಗಿದೆ, ತುಂಬ ಏನಾಗಿದೆ, ಇದು ಎತ್ತರದಲ್ಲಿ ಶಿಖರ ಇದೆ ಅಂಥೇಳಿ ಈ ಶಿಖರವನ್ನು ನೋಡ್ಬೋದು. ಆಮೇಲೆ ಕಟ್ಟಿರ್ತಕ್ಕಂಥ ದೇವಾಲಯ ಏನಿದೆ ಇದು ಭಾಳಷ್ಟು ಎತ್ತರದ ಮೇಲೆ ಕಟ್ಟಲಾಗಿದೆ ಅಂಥೇಳಿ. ಇದು ದ್ರಾವಿಡ ಶೈಲಿಯ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ. ಇನ್ನು ಮುಂದೆ ನೋಡೋಣ, ಮುಂದಿನ ಒಂದು ಪಿಕ್ಚರ್ನ ನೋಡೋಣ. ಹಿಯರ್ ಇಲ್ಲಿ ಕಾಳಹಸ್ತಿ, ಶ್ರೀಶೈಲ, ತಿರುಪತಿ, ಆಮೇಲೆ ಚಿದಂಬರಂ, ಶ್ರೀರಂಗಂ, ಆಮೇಲೆ ಕುಂಭಕೋಣಂ, ಕಂಚಿ ಆ್ಯಂಡ್ ಇನ್ ಅದರ್ ಪ್ಲೇಸಸ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ಕ್ಯಾನ್ ಬಿ ಫೌಂಡ್. ಯಾವ ಸ್ಥಳಗಳಲ್ಲಿ ನಾವು ನೋಡ್ಬೋದು ವಿಜಯನಗರದ ಒಂದಿಷ್ಟು ಸ್ಕಲ್ಪ್ಚರ್, ವಾಸ್ತುಶಿಲ್ಪ ಮತ್ತು ಕಲೆಗಳನ್ನ ಎಲ್ಲಿ ನೋಡ್ಬೋದು ಅಂದರೆ ಕಾಳಹಸ್ತಿ ಅಂತ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅದು. ಶ್ರೀಶೈಲ, ತಿರುಪತಿ, ಚಿದಂಬರಂ ಮತ್ತು ಶ್ರೀರಂಗಂ ಮತ್ತು ಕುಂಭಕೋಣಂ ಅಂತಕ್ಕಂಥದ್ದು, ಕಂಚಿ, ಇನ್ನುಳಿದ ಎಲ್ಲ ಸ್ಥಳಗಳಲ್ಲಿ ನಾವು ಇದನ್ನು ನೋಡ್ಬೋದು. ಇನ್ನು ಲೇಪಾಕ್ಷಿ ಟೆಂಪಲ್ ವಿಚ್ ವಾಸ್ ಕಾಲ್ಡ್ ಆಸ್ ಶಿವಾಸ್ ಅಜಂತಾ. ಇಲ್ಲಿ ನಾವು ಲೇಪಾಕ್ಷಿ ಟೆಂಪಲ್ನ ನೋಡ್ಬೋದು. ಹ್ಯಾಸ್ ಸ್ಕೆಚಸ್ ಆಫ್ ಶಿವಪುರಾಣ ಆಫ್ ವಿಜಯನಗರ ಪೀರಿಯಡ್. ಆ ಶಿವಪುರಾಣವನ್ನು ಕೆತ್ತಲಾಗಿದೆ ಕಲ್ಲಿನ ಮೇಲೆ, ಅದನ್ನು ನಾವು ವಿಜಯನಗರ ಪೀರಿಯಡ್ನಲ್ಲಿ ನೋಡ್ಬೋದಾಗಿದೆ. ಆನ್ ದ ರೂಫ್ ಆಫ್ ದ ವಿರೂಪಾಕ್ಷ ಟೆಂಪಲ್ಸ್ ಮ್ಯಾರೇಜ್ ಹಾಲ್. ಮತ್ತು ಅಲ್ಲಿ ವಿರೂಪಾಕ್ಷ ಟೆಂಪಲ್ ಮೇಲೆ ಒಂದು ಮ್ಯಾರೇಜ್ ಹಾಲ್ ಇದೆ. ಸೀನ್ಸ್ ಆಫ್ ದಶಾವತಾರ ಆ್ಯಂಡ್ ಗಿರಿಜಾ ಕಲ್ಯಾಣ. ಅಲ್ಲಿ ನಾವು ದಶಾವತಾರ ಅಂದರೆ 10 ಅವತಾರಗಳ ವಿಷ್ಣುವಿನ ರೂಪವನ್ನು ಮತ್ತು ಗಿರಿಜಾ ಕಲ್ಯಾಣ ಅಂದರೆ ಪಾರ್ವತಿಯ ವಿವಾಹದ ಬಗ್ಗೆ ಅಲ್ಲಿ ಕೆತ್ತನೆ ಮಾಡಲಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೋನ್ ಚಾರಿಯೋಟ್ ಐಡಾಲ್ಸ್ ಆಫ್ ನರಸಿಂಹ ಆ್ಯಂಡ್ ಗಣಪತಿ ಇಲ್ಲಸ್ಟ್ರೇಟ್ ದ ಮೊನೋಲಿತ್ ಸ್ಟೋನ್ ಸ್ಕಲ್ಪ್ಚರ್ ಆಫ್ ದ ವಿಜಯನಗರ ರೇನ್ ಅಂತ ಹೇಳ್ತಾರೆ. ಸ್ಟೋನ್ ಚಾರಿಯೋಟ್, ಇಲ್ಲಿ ಕಲ್ಲಿನ ರಥವನ್ನು ನೋಡ್ಬೋದು. ಐಡಾಲ್ಸ್ ಆಫ್ ನರಸಿಂಹ ಅಂತಂದರೆ ನರಸಿಂಹನ ವಿಗ್ರಹವನ್ನು ನೋಡ್ಬೋದು, ಗಣಪತಿಯ ವಿಗ್ರಹವನ್ನು ನೋಡ್ಬೋದು. ಇಲ್ಲುಸ್ಟ್ರೇಟ್ ಆಫ್ ಮೊನೋಲಿತ್ ಸ್ಟೋನ್, ಇವು ಏಕ ಶಿಲಾಮೂರ್ತಿಗಳು ಅಂತ ಹೇಳ್ತಾರೆ, ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಮೂರ್ತಿಗಳಾಗಿದ್ದು ಇದು ವಿಜಯನಗರ ಕಾಲದಲ್ಲಿ ಕೆತ್ತಲ್ಪಟ್ಟಿವೆ. ಆಮೇಲೆ ಇಲ್ಲಿ ದಕ್ಷಿಣಡಿ ಮ್ಯೂಸಿಕ್ ಅಂತ ಹೇಳ್ತೇವೆ. ದಕ್ಷಿಣಡಿ ಮ್ಯೂಸಿಕ್ ವಿಚ್ ಈಸ್ ಇಂಟ್ರೊಡ್ಯೂಸ್ ನೌ ಆ್ಯಸ್ ಕರ್ನಾಟಕ ಮ್ಯೂಸಿಕ್. ಯಾವುದು ನಾವು ಕರ್ನಾಟಕ ಮ್ಯೂಸಿಕ್ ಅಂತ ಕರೀತಾ ಇದ್ದೇವೆ ಇವತ್ತು, ಅದು ರೀಚ್ ಇವನ್ ಕಾಮನ್ ಪೀಪಲ್ ದೆನ್. ಅದು ಅವಾಗ ಏನು ಮಾಡಿತ್ತು ಅಂದರೆ ಸಾಮಾನ್ಯ ಜನರನ್ನು ಸಹಿತ ತಲುಪಿತ್ತು ಅಂಥೇಳಿ. ಪುರಂದರದಾಸ ಆ್ಯಂಡ್ ಕನಕದಾಸ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಆಫ್ ದಿಸ್ ಫೀಲ್ಡ್. ಈ ಒಂದು ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಮ್ಯೂಸಿಕ್ ಅಥವಾ ಸಂಗೀತ ಕ್ಷೇತ್ರಕ್ಕೆ ಪುರಂದರದಾಸರು ಮತ್ತು ಕನಕದಾಸರು ಸಾಕಷ್ಟು ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾರೆ. Here monolithic idols of Ganesha and Ugra Narasimha we can see here. The next one is here, that is the stone chariot Hampi we can see here. And next one is there the chronological period they are given here. You have to read it yourself. Okay, thank you dear students. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.